ವೆರಿ ಇಂಪಾರ್ಟೆಂಟ್ ಬುರುಡೆ ರಹಸ್ಯ ಏನಾಗ್ತಾ ಇದೆ ಅಂತ. ಬುರುಡೆ ರಹಸ್ಯ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ನೆನೆ ಮಾಸ್ಕ್ ಮ್ಯಾನ್ ಜನ್ಮ ಜಾಲಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸೋಮವಾರ ಮತ್ತೆ ಸ್ಥಳಗಳ ಮಹಾಚರು ಸಾಧ್ಯತೆ ಇದೆ. ನೋಡಿ, ಇಷ್ಟು ದಿನ 1ನೇ ಹಂತದ ತನಿಖೆ ಆರಂಭ ಆಗಿತ್ತು. ಮತ್ತೆ 2ನೇ ಹಂತದ ತನಿಖೆಗೆ ಎಸ್ಐಟಿ ಅಧಿಕಾರಿಗಳು ಸಜ್ಜಾಗ್ತಿದ್ದಾರೆ. ನಿನ್ನೆ ಸತತವಾಗಿ ಮಾಸ್ಕ್ ಮ್ಯಾನ್ ಅನ್ನ ವಿಚಾರಣೆಗೆ ಒಳಪಡಿಸಿದ್ರು. ಆ ಸಂದರ್ಭದಲ್ಲಿ ಆತ ಕೊಟ್ಟಂತಹ ಹೇಳಿಕೆಗಳನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ. ಮತ್ತೆ ಇಷ್ಟು ದಿನ ಏನು 1ನೇ ಹಂತದ ತನಿಖೆಯನ್ನ ಮಾಡಿದ್ರು, ಈಗ ಮತ್ತೆ 2ನೇ ಹಂತದ ತನಿಖೆಯನ್ನ ಮಾಡೋದಕ್ಕೂ ಕೂಡ ಎಸ್ಐಟಿ ಅಧಿಕಾರಿಗಳು ಸಜ್ಜಾಗ್ತಾರೆ. ಮತ್ತೊಂದಿಷ್ಟು ಆತ ಜಾಗವನ್ನ ತೋರಿಸಬಹುದು. ಸೊ ಹೇಗಿರುತ್ತೆ ಆಪರೇಷನ್ ಅಸ್ಥಿ ಪಂಜರ 2.0? ಸೋಮವಾರದಿಂದ 2ನೇ ಹಂತದ ತನಿಖೆಗೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದ್ದಾರೆ. ಬೆಳತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಸುದೀರ್ಘವಾಗಿ ಸಭೆಯನ್ನ ನಡೆಸಿದ್ರು. ಅಂದ್ರೆ ಅನಾಮಿಕನನ್ನ ಕರೆಸಿಕೊಂಡು ವಿಚಾರಣೆ ಮಾಡಿದ್ದಾರೆ ಮೊಹಂತಿ. ಮಧ್ಯಾಹ್ನದ ನಂತರ ದೂರುದಾರರನ್ನ ಕರೆಸಿ ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ದಾರೆ. ಮತ್ತೆ 3 ಸ್ಥಳಗಳನ್ನ ನಾನು ಗುರುತಿಸ್ತೇನೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಕೂಡ ಮಾಸ್ಕ್ ಮ್ಯಾನ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಅಂತೆ. ಆಪರೇಷನ್ ಅಸ್ಥಿಪಂಜರ 2.0 ಒಂದಷ್ಟು ಪಾಯಿಂಟ್ಸ್ಗಳಿವೆ, ನೋಡ್ತಾ ಹೋಗೋಣ. ಎಲ್ಲರೂ ಕೂಡ ಅಂದ್ಕೊಂಡಿದ್ರಿ ಇದು ಆರಂಭ ಆಗುತ್ತಾ ಏನು ಅಂತ. ಈಗಲೂ ಕೂಡ ಅದು ಪ್ರಶ್ನಾರ್ಥಕವಾಗಿ ಉಳ್ಕೊಂಡ್ಬಿಟ್ಟಿದೆ. ಯಾಕಪ್ಪ ನನ್ನ ಹಿಂಗೆ ಈಜಿಸ್ಬಿಟ್ಟಿದ್ಯಾ, ಬೆಳಗ್ಗೆ ನನ್ನ ಜನ ನೋಡಿಬಿಟ್ಟು ಭಯ ಪಡಲಿ ಅಂತನಾ? ಓಕೆ, ಸೋಮವಾರದಿಂದ 2ನೇ ಹಂತದ ತನಿಖೆಗೆ ಮೊಹಂತಿ ಮುನ್ನುಡಿ ಬರೆದಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಸುದೀರ್ಘ ಸಭೆಯನ್ನು ಮಾಡಿದ್ದಾರೆ. ಅನಾಮಿಕರನ್ನ ಕರೆಸಿ ವಿಚಾರಣೆ ಮಾಡಿದ್ದಾರೆ ಮೊಹಂತಿ. ಮಧ್ಯಾಹ್ನದ ನಂತರ ದೂರುದಾರರನ್ನ ಕರೆಸಿ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ. ಆಮೇಲೆ ಮತ್ತೆ 3 ಸ್ಥಳಗಳನ್ನು ಗುರುತಿಸುವುದಾಗಿ ಮಾಸ್ಕ್ ಮ್ಯಾನ್ ಹೇಳಿಕೆ ಕೊಟ್ಟಿದ್ದಾರೆ. ಸೋಮವಾರ ಮತ್ತಷ್ಟು ಸ್ಥಳಗಳಲ್ಲಿ ಮಹಾಜರು ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಸಾಕಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡಿದ್ದಾರೆ ಎಸ್ಐಟಿ. ಅನಾಮಿಕನ ಪೂರ್ವಾಪರ ಸೇರಿದಂತೆ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ. ಅನನ್ಯ ಭಟ್ ನಾಪತ್ತೆ ಪ್ರಕರಣವು ಎಸ್ಐಟಿ ಹೆಗಲಿಗೆ ಬಂದು ಕುತ್ಕೊಂಡ್ಬಿಟ್ಟಿದೆ. ಅದು ಅನನ್ಯ ಭಟ್ ಕತೆ, ಅದು ಏನಾಗುತ್ತೋ ನೋಡೋಣ. ಮತ್ತಷ್ಟು 3 ಸ್ಥಳಗಳನ್ನು ಅಪ್ಪ ನಾನು ತೋರಿಸ್ತೀನಿ, ನೀವಲ್ಲಿ ಏನು ಅಗಿಯೋ ಕಾರ್ಯ ಮಾಡಿ ಅಂತ ಮತ್ತೆ 3 ಸ್ಥಳಗಳನ್ನು ಗುರುತಿಸುವುದಾಗಿ ಆತ ಮಾಸ್ಕ್ ಮ್ಯಾನ್ ಹೇಳಿಕೆ ಕೊಟ್ಟಿದ್ದಾನಂತೆ. ಸೋಮವಾರ ಮತ್ತಷ್ಟು ಸ್ಥಳಗಳಲ್ಲಿ ಮಹಾಜರು ಮಾಡುವ ಸಾಧ್ಯತೆ ಇದೆ. ಓಕೆನಾ? ಚುರುಕುಗೊಳ್ತಾ ಇದೆ ಬುರುಡೆ ರಹಸ್ಯ, ಅದನ್ನು ನೋಡೋಣ. ಆನ್ಲೈನ್ ಗ್ರಾಫಿಕ್ಸ್ ಬುರುಡೆ ರಹಸ್ಯ ತನಿಖೆ ಚುರುಕುಗೊಳ್ತಾ ಇದೆ. ನಿನ್ನೆ ದೂರುದಾರನಿಗೆ ಎಸ್ಐಟಿ ತೀವ್ರವಾದಂಥ ವಿಚಾರಣೆ. ಮತ್ತು ಹಿಂಗೆ ಮಾಡಿಬಿಟ್ಟಲ್ಲಪ್ಪ, ಆಗಲೇ ಚೆನ್ನಾಗಿತ್ತು. ಮತ್ತಷ್ಟು ಸ್ಥಳ ಗುರುತು ಮಾಡ್ತಿರುವ ದೂರುದಾರ ಎಸ್ಐಟಿ ಅಧಿಕಾರಿಗಳ ತನಿಖಾ ಹಾದಿ ಬಗ್ಗೆ ಟೀಕೆ ಮಾಡಿದ್ದಾರೆ. ಆಮೇಲೆ ದೂರುದಾರನ ಚಲನವಲನ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ವಿಡಿಯೋಗ್ರಫಿ ಮೂಲಕ ಅನಾಮಿಕನನ್ನ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಆಮೇಲೆ ತಲೆಬುರುಡೆ ತಂದ ಬಗ್ಗೆ ಅನಾಮಿಕನಿಗೆ ಎಸ್ಐಟಿ ಪ್ರಶ್ನೆ ಮಾಡ್ತಿದ್ದಾರೆ. ಸಿಕ್ಕ ಕಳೆಬರಹದ ಮೇಲೆ ಅನಾಮಿಕನ ದೂರಿನ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ಸ್ಪಾಟ್ 13ರಲ್ಲಿ ಏನೂ ಸಿಗದಿರುವ ಬಗ್ಗೆ ಎಸ್ಐಟಿ ವಿಚಾರಣೆ ನಡೆಸ್ತಿದ್ದಾರೆ. ಆಮೇಲೆ ಎಸ್ಐಟಿ ಅಂದರೆ ಗೊಂದಲದ ಹೇಳಿಕೆಗಳ ಬಗ್ಗೆ ಅನಾಮಿಕನಿಗೆ ಎಸ್ಐಟಿ ಪ್ರಶ್ನೆ ಮಾಡ್ತಾ ಇದೆ. ಎಸ್ಐಟಿ ಅಧಿಕಾರಿಗಳಿಂದ ಎಲ್ಲ ಹೇಳಿಕೆಗಳ ಬಗ್ಗೆ ತಾಳೆ ಹಾಕಲಾಗ್ತಾ ಇದೆ. ಓಕೆನಾ? ಅಂದರೆ ಈಗ ಉದಾಹರಣೆಗೆ ದೀಪಾ, ಅಲ್ಲಿ ಈಗ ನಾನೊಂದಷ್ಟು ಶವ ಹೊತ್ತಿರ್ತೀನಿ ಅಂತ ಇಟ್ಕೊಳ್ಳಿ, ನನ್ನ ಜೊತೆ ಸೇರ್ಕೊಂಡು ನೀವೊಂದಿಷ್ಟು ಶವ ಹೊತ್ತಿರ್ತೀರಿ ಅಂತ ಇಟ್ಕೊಳ್ಳಿ. ನಿಮ್ಮ ಜೊತೆ ಇನ್ನೊಂದು ಹುಡುಗಿ ಇರ್ತಾಳೆ, ನನ್ನ ಜೊತೆ ಇನ್ನೊಂದು ಹುಡುಗ ಇರ್ತಾನೆ. ನಿಮ್ಮ ಕಡೆಯಿಂದ ಇನ್ನೂ 3 ಜನ ಇರ್ತಾರೆ, ನನ್ನ ಕಡೆಯಿಂದ ಇನ್ನೂ 3 ಜನ ಇರ್ತಾರೆ. ನಿಮ್ಮ ಕಡೆಯವರ 3 ಜನನನ್ನು ಮತ್ತು ನಿಮ್ಮನ್ನು ಕೂಡ ವಿಚಾರಣೆ ಮಾಡ್ತಾರೆ. ನನ್ನ ಕಡೆಯವರ 3 ಜನನನ್ನು ಕೂಡ ವಿಚಾರಣೆ ಮಾಡ್ತಾರೆ. ನಾನು ಕೊಡುವಂಥ ಹೇಳಿಕೆ, ನೀವು ಕೊಡುವಂಥ ಹೇಳಿಕೆ ತಾಳೆ ಮಾಡ್ತಾರೆ. ನೀವು ಕೊಡುವಂಥ ಹೇಳಿಕೆ ನಿಮ್ಮ ಕಡೆಯವರು ಕೊಡುವಂಥ ಹೇಳಿಕೆ ತಾಳೆ ಮಾಡ್ತಾರೆ. ನಾನು ಕೊಡುವಂಥ ಹೇಳಿಕೆ ನಮ್ಮ ಕಡೆಯವರು ಕೊಡುವಂಥ ಹೇಳಿಕೆ ತಾಳೆ ಮಾಡ್ತಾರೆ. ನಮ್ಮ ಕಡೆಯವರು ಮತ್ತು ನಿಮ್ಮ ಕಡೆಯವರು ಕೊಡುವಂಥ ಹೇಳಿಕೆಯನ್ನು ತಾಳೆ ಮಾಡ್ತಾರೆ. ಇವಿಷ್ಟೂ ತಾಳೆ ಮಾಡಿದಾಗ ಅವಷ್ಟು ಒಂದೇ. ಆದರೆ ಅನಾಮಿಕ ಮಾಡ್ತಿರುವಂಥ ಆರೋಪಕ್ಕೆ ಏನೋ ಇದೆ, ಉರುಳಿದೆ ಅಂತ. ಒಂದು ವೇಳೆ ನಾನು ಒಂದು ಹೇಳಿಕೆ ಕೊಟ್ಟು, ನೀವೊಂದು ಹೇಳಿಕೆ ಕೊಟ್ಟು, ಅವರೊಂದು ಹೇಳಿಕೆ ಕೊಟ್ಟು, ಇವರೊಂದು ಹೇಳಿಕೆ ಕೊಟ್ಟರೆ ಒಂದು ರೀತಿ ಎಸ್ಐಟಿ ಅವರೇ ಕನ್ಫ್ಯೂಷನ್ ಆಗಿ ಹೋಗ್ಬಿಡ್ತಾರೆ. ಒಬ್ಬೊಬ್ಬರು ಒಂದೊಂಥರ ಹೇಳಿಕೆ ಕೊಡ್ತೀರಿ, ಯಾವುದನ್ನು ತಗೊಳ್ಳೋದು ಅಂತ. ಅಥವಾ ನಾನೊಬ್ಬನೇ ಒಂದು ರೀತಿಯ ಹೇಳಿಕೆ ಕೊಟ್ಟು ನೀವೆಲ್ಲರೂ ಒಂದು ರೀತಿಯ ಹೇಳಿಕೆಯನ್ನು ಕೊಟ್ಟರೆ ನನ್ನನ್ನು ಹಾಕೊಂಡು ಗುಮ್ತಾರೆ, ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಇನ್ನು ಧರ್ಮಯುದ್ಧ, ಆ ಯುದ್ಧ, ಬಿಜೆಪಿ ಅಖಾಡ ಸಿದ್ಧ. ನೆಕ್ಸ್ಟ್ ಬ್ರೇಕಿಂಗ್. ಧರ್ಮಯುದ್ಧ ಬಿಜೆಪಿ ಅಖಾಡ ಸಿದ್ಧಗೊಂಡಿದೆ. 224 ಕ್ಷೇತ್ರಗಳಲ್ಲಿ ಬಿಜೆಪಿ ಕಹಳೆ ಮೊಳಗಿದೆ. ಇವತ್ತು ಮದ್ದೂರು ಬಂದ್ಗೆ ಹೋರಾಟಗಾರರಿಗೆ ಕರೆಯನ್ನ ಕೊಡಲಾಗಿರುವಂತದ್ದು. ನೋಡಿ, ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಮದ್ದೂರು ಬಂದ್ ಮಾಡಬೇಕು ಅಂತ ಹೇಳಿ ಹೋರಾಟಗಾರರು ಕರೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಈಗ ಬಿಜೆಪಿ ನಾಯಕರು ಹೋರಾಟಕ್ಕಿಳಿದಿದ್ದಾರೆ. ಮೊನ್ನೆ ಅಷ್ಟೇ ಅಭಿಯಾನವನ್ನು ಮಾಡಿದ್ರು.
ಧರ್ಮಸ್ಥಳ ಅಪಪ್ರಚಾರದ ವಿರುದ್ಧ ಹೋರಾಟಕ್ಕೆ ಈಗ ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ. ಎಸ್, ಹೋರಾಟಕ್ಕೆ ಇಳಿದಿದ್ದಾರೆ ಬಿಜೆಪಿ. ಯಾವ ರೀತಿ ಬಿಜೆಪಿ ಹೋರಾಟಕ್ಕೆ ಸಜ್ಜು ಮಾಡಿಕೊಂಡಿದೆ ಅದರ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ಗಳಿವೆ, ನೋಡ್ತಾ ಹೋಗೋಣ. ಧರ್ಮಸ್ಥಳ ಅಪಪ್ರಚಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಸಜ್ಜಾಗಿದೆ. ರಾಜ್ಯದ 224 ಕ್ಷೇತ್ರಗಳಲ್ಲೂ ಕೂಡ ಮುಂದಿನ 1 ವಾರ ಹೋರಾಟ ಮಾಡ್ತಾರಂತೆ. ಅಪಪ್ರಚಾರಗಳನ್ನು ತಡೆಯುವ ಕೆಲಸ ಆಗ್ತಾ ಇಲ್ಲ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಆಮೇಲೆ ವ್ಯವಸ್ಥಿತ ಷಡ್ಯಂತ್ರಕ್ಕೆ ಕುಮ್ಮಕ್ಕು ಕೊಡ್ತಾ ಇರುವಂಥ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಯಾರೋ ಇಲ್ಲಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅಂತ. ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಘೋಷಣೆಯಡಿ ಬಿಜೆಪಿ ಹೋರಾಟ ಮಾಡ್ತಾ ಇದ್ದಾರಂತೆ. ಧರ್ಮದ ಉಳಿವಿಗಾಗಿ ಧರ್ಮಯುದ್ಧದ ಘೋಷಣೆಯಡಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರಂತೆ. ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಧರ್ಮಸ್ಥಳ ಭಕ್ತಾದಿಗಳಿಂದ ಬೃಹತ್ ಪ್ರತಿಭಟನೆ. ಇಂದು ಮದ್ದೂರು ಬಂದ್ಗೆ ಹೋರಾಟಗಾರರು ಕರೆ ಕೊಟ್ಟಿದ್ದಾರಂತೆ. ಕಾದೋಣ ಯಾವ ರೀತಿಯಾದಂಥ ಹೋರಾಟಗಳು ನಡೆಯುತ್ತೆ ಅಂತ. ಏನಂದ್ರೆ ದೀಪ, ಹೋರಾಟವನ್ನ ಮಾಡ್ತಾ ಇದ್ದಾರೆ, ಮಾಡ್ಲಿ, ಅವ್ರವ್ರ ಹೋರಾಟನ, ಅದು ಅವ್ರವ್ರ ಹಕ್ಕು. ಆದರೆ ಧರ್ಮದ ವಿರುದ್ಧ ಇಲ್ಲಿ ಬೇಡ. ಇಲ್ಲಿ ಯಾರು ಕೂಡ ಧರ್ಮದ ವಿರುದ್ಧ ನಿಂತಿಲ್ಲ. ಸಮೀರು ಅವಾಗ ಧರ್ಮದ ವಿರುದ್ಧ ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇರ್ತಾನೆ, ಬಿಟ್ರೆ ಬೇರೆ ಯಾರು ಕೂಡ ಧರ್ಮದ ವಿರುದ್ಧ ಇಲ್ಲಿ ನಿಂತಂತೆ ಕಾಣಿಸ್ತಾ ಇಲ್ಲ. ಸಮೀರಿಗೆ ಏನಾಗಿದೆ ಅಂತಂದ್ರೆ, ಅವನಿಗೆ ಸ್ವಲ್ಪ ಏನಾಗಿದೆಯೋ ಗೊತ್ತಿಲ್ಲ. ಅವನಿಗೆ ಬಿಸಿ ಕಾಯಿಸಿದ್ರೆ ಸರಿ ಆಗಬಹುದು. ಆತನಿಗೆ ನಾನು ಕೂಡ ಸಪೋರ್ಟಿವ್ ಆಗಿದ್ದೆ. ಅವನು ಮಾತಾಡೋ ಮಾತು, ಆತ ಹೇಳೋ ಕಥೆ. ಆದರೆ ಆತ ಯಾಕೋ ಬರ್ತಾ ಮಾತು ಕೇಸ್ ಬಿಟ್ಟು ಬೇರೆ ಕಡೆನೇ ಮಾತಾಡ್ತಾನೆ. ಅವನು ಕೆಲವರು ಆ ವಿಡಿಯೋಗಳನ್ನ ನೋಡಿರ್ತಾರೆ, ನೋಡಿರಲ್ಲ. ಆಮೇಲೆ ಸಮೀರ್ ಬಗ್ಗೆ ಯಾಕಪ್ಪ ಹಿಂಗೆ ಮಾತಾಡ್ತಾ ಇದೆಯಾ ಅಂತ ನಮ್ಮನ್ನು ಪ್ರಶ್ನೆ ಮಾಡ್ತೀರಿ ನೀವು. ಒಂದಷ್ಟು ಸ್ವಲ್ಪ ನೋಡಬೇಕು ಏನೇನು ಮಾತಾಡ್ತಾರೆ ವಿಡಿಯೋಗಳು ಅಂಥೇಳಿ. ಬನ್ನಿ, ಅದೇ ವಿಚಾರಕ್ಕೆ ಒಂದಷ್ಟು ಬ್ರೇಕಿಂಗ್ ಇದೆ, ಗಮನಿಸೋಣ. AI ವಿಡಿಯೋ ಸೃಷ್ಟಿಸಿ ಗಲಭೆಗೆ ಪ್ರಚೋದನೆ ಆರೋಪ. ನೋಡಿ, AI ವಿಡಿಯೋ ಸೃಷ್ಟಿ ಮಾಡಿ ಗಲಭೆಗೆ ಪ್ರಚೋದನೆ ಕೊಡ್ತಾ ಇದ್ದ ಅನ್ನುವಂತಹ ಆರೋಪ. ಬೆಳ್ತಂಗಡಿ ಠಾಣೆಗೆ ಇವತ್ತು ಸಮೀರ್ ಹಾಜರಾಗುವಂತಹ ಸಾಧ್ಯತೆ ಇದೆ. ಯೂಟ್ಯೂಬರ್ ಸಮೀರ್ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ. ಧರ್ಮಸ್ಥಳ ಠಾಣೆ ಕೇಸ್ ಬೆಳ್ತಂಗಡಿಯಲ್ಲಿ, ಹಾಗಾದ್ರೆ ವಿಚಾರಣೆ ಆಗುತ್ತಾ? ನಿನ್ನೆ ಅಷ್ಟೇ ಸಮೀರ್ಗೆ ಜಾಮೀನು ಕೊಟ್ಟಿತ್ತು ಕೋರ್ಟ್. ಷರತ್ತುಗಳನ್ನ ವಿಧಿಸಿ ಸಮೀರ್ಗೆ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿತ್ತು ಕೋರ್ಟ್. ಚಾಟಿ ಬೆನ್ನಲ್ಲೇ ವಿಚಾರಣೆಗೆ ಇವತ್ತು ಹಾಜರಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ನಾನು ಧರ್ಮಸ್ಥಳ ಠಾಣೆಗೆ ಬರಲ್ಲ, ಬೇರೆ ಠಾಣೆಯನ್ನ ವ್ಯವಸ್ಥೆ ಮಾಡಿಕೊಡಿ, ಅಲ್ಲಿ ಬಂದು ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಕೂಡ ನಿನ್ನೆ ಆತ ಹೇಳಿದ್ದ ದಿವೇತ್. ಹಾಗೆ ಇವತ್ತು ಬೆಳ್ತಂಗಡಿ ಠಾಣೆಯಲ್ಲಿ ವಿಚಾರಣೆ ಆಗುವಂತಹ ಸಾಧ್ಯತೆ. ಇವತ್ತು ಹೆಂಗ್ ಬಂದ್ಬಿಡ್ತಾನೆ ಅವನು ಧೂತ. ಹೌದು, ಅವತ್ತು ಭೂತ ಆಗಿದ್ದ ಇವನು, ಇಲ್ಲ ಧೂತ ಆಗಿದ್ದ. ಅವತ್ತು ಬೆಳ್ತಂಗಡಿ ಠಾಣೆಗೆ ಬರೋದಕ್ಕೆ ನನಗೆ ಭಯ ಇದೆ, ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಬರೋದಕ್ಕಾಗಲ್ಲ ಅಂತ ಪೊಲೀಸ್ ಹೇಳಿದಂತ ಈ ಧೂತ ಸಮೀರು ಇವತ್ತು ಹೆಂಗ್ ಬರ್ತಾನೆ? ಮತ್ತೆ ಇವತ್ತು ಯಾರು ಹೊಡೆಯಲ್ವಾ ಇವನಿಗೆ? ಟೈಟ್ ಸೆಕ್ಯೂರಿಟಿಯನ್ನ ಕಲ್ಪಿಸಿಕೊಡಿ ಅಂತ ಹೇಳಿ. ಇವನಿದು ಏನೋ ದೇಶಕ್ಕಾಗಿ ಹೋರಾಟ ಮಾಡ್ತಿದ್ದಾನೆ, ಆಯ್ತಾ? ಟೈಟ್ ಸೆಕ್ಯೂರಿಟಿ ಅಂತೆ. ಏನೋ ನಾನು ಇವನಿಗೆ ಸಪೋರ್ಟ್ ಮಾಡ್ತಿದ್ನಪ್ಪ, ಸೌಜನ್ಯ ಪರವಾಗಿ ಧ್ವನಿ ಎತ್ತಿದ್ದಾನೆ, ಕೋಟ್ಯಾಂತರ ವೀಕ್ಷಣೆ ಪಡೆದುಕೊಂಡ. ಈತನ ಉದ್ದೇಶನೇ ಬೇರೆ ಇದೆ. ಈತನ ಉದ್ದೇಶ ಏನು ಅಂತ ಆದಷ್ಟು ಬೇಗ SIT ಈತನ ಬಗ್ಗೆನೂ ಕೂಡ ಎತ್ಕೊಳ್ಬೇಕು ತನಿಖೆ ಮಾಡೋದಕ್ಕೆ. ನಾನು ಗಿರೀಶ್ ಪಟ್ಟಣ್ಣನವರ ಬಗ್ಗೆ ಆಗಲಿ ಅಥವಾ ಮಹೇಶ್ ಶೆಟ್ಟಿ ತಿಮರೋಡಿ ಬಗ್ಗೆ ಆಗಲಿ ನಾನು ಇವರು ಧರ್ಮದ ವಿರುದ್ಧ ಇದು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವರೆಲ್ಲ ಅಪ್ಪಟ ಹಿಂದೂ ಧರ್ಮಕ್ಕೆ ಬೆಲೆ ಕೊಡುವಂಥವ್ರು, ಮತ್ತು ಹಿಂದೂ ಧರ್ಮದ ಹಾದಿಯಾಗೆ ಅವರು ಅಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರದ್ದು ಏನು ತಪ್ಪು ಅಂದರೆ, ವೈಯಕ್ತಿಕವಾಗಿ ಒಬ್ಬರು ಚಾರಿತ್ರ್ಯಹರಣ ಮಾಡೋದು, ಸುಮ್ಮನೆ ಬಾಯಿಗೆ ಬಂದಂಗೆ ಅವಹೇಳನವಾಗಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ, ಅವೆಲ್ಲ ತಪ್ಪು. ಆ ತಪ್ಪಿಗೆ ಅವರಿಗೆ 14 ದಿನ ನ್ಯಾಯಾಂಗ ಬಂಧನ ಶಿಕ್ಷೆ ಅನುಭವಿಸ್ತಾರೆ. ಸಮೀರ್ಗೆ ಒಂದು ಸ್ವಲ್ಪ ಕೋರ್ಟ್ ಸ್ವಲ್ಪ ನೋಡಬೇಕು. ಕೋರ್ಟ್ಗೆ ಹೇಳುವಷ್ಟು ದೊಡ್ಡವ್ರು ನಾವಲ್ಲ, ಆದರೆ ಜನರು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಸಮೀರ್ಗೆ ಷರತ್ತುಗಳೇನು ನೋಡೋಣ. ಸಮೀರ್ಗೆ ಷರತ್ತುಗಳೇನು ಕಮೆಂಟ್ ಮಾಡ್ತಾ ಇದ್ದಾರೆ. ಸಮೀರು ಹೀರೋ ಅಂತೆ, ಯಾರೋ ವಿನಯ್ ಕುಮಾರ್ ಅಂತೆ. ಸಮೀರ್ ಹೀರೋ ಅಂತೆ. ಎಷ್ಟು ಪಿಕ್ಚರ್ ತೆಗ್ದಿದ್ದಾನಪ್ಪ ಹೀರೋ ಅನ್ನೋಕ್ಕೆ? ನಾನ್ಸೆನ್ಸ್ ಥರ ಮಾತಾಡ್ತೀರಿ ನೀವೆಲ್ಲ. ಕಲಬೆರಕೆ ಹಿಂದೂಗಳು ನೀವೆಲ್ಲ. ವಿನಯ್ ಅಂತ ಹೆಸರಿಟ್ಕೊಂಡಿದೆ, ನೀನು ಕಲಬೆರಕೆ ಹಿಂದೂ ನೀನು. 75,000 ರೂಪಾಯಿ ವೈಯಕ್ತಿಕ ಬಾಂಡ್ ಇದೆ. ಎಲ್ಲರೂ ಆ ಕಡೆ ಎಸ್ಕೇಪ್ ಆದರೆ 75,000 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಅಪರಾಧ ಮಾಡಬಾರ್ದು, ಈ ರೀತಿ ಮಾಡಬಾರ್ದು, ತಲೆಮರೆಸಿಕೊಳ್ಳಬಾರ್ದು. ನೆನ್ನೆ ತಲೆಮರೆಸ್ಕೊಂಡು ಕೂತ್ಕೊಂಡಿದ್ದಾನೆ, ಯಾವುದೋ ಆಡಿಯೋದಲ್ಲಿ ಹೇಳ್ತಾ ಇದ್ದಾರೆ ನಾನು ಬೆಂಗಳೂರಲ್ಲಿದ್ದೆ ಅಂತ. ನಾನ್ಸೆನ್ಸ್, ನೀನಲ್ಲ ಬೆಂಗಳೂರಲ್ಲಿದ್ದು, ನಿನ್ನ ಫೋನು. ತನಿಖಾಧಿಕಾರಿ ಸಂಪರ್ಕದಲ್ಲಿರಬೇಕು, ಅಗತ್ಯವಿದ್ದಾಗ ವಿಚಾರಣೆಗೆ ಹಾಜರಾಗಬೇಕು, ಕೋರ್ಟ್ ಕಲಾಪಗಳಿಗೆ ಬರಬೇಕು.
ಹೋಯ್ತಾ ನೋಡಿ, ಕೋರ್ಟ್ ಸುಮ್ನೆ ಹೇಳಲ್ಲ. ವಿನಯ್ ಕುಮಾರ್ ಅವರೇ, ಕೋರ್ಟು ಸುಮ್ನೆ ಹೇಳಲ್ಲ ತಲೆಮರೆಸ್ಕೊಳ್ಬಾರ್ದು ಅಂತ. ಆತ ನೆನ್ನೆ ಯಾವುದೋ ಒಂದು ಆಡಿಯೋದಲ್ಲಿ ದೀಪ ಟ್ರಾಫಿಕ್ ಪಾಯಿಂಟ್ಸ್ ಮುಗೀತು,